ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಟೋ ಬಂದ್ ಅಂತ ನಾವು ಈಸಿಯಾಗಿ ಹೇಳ್ಬಿಡ್ಬೋದು, ಬಟ್ ಆಟೋ ಬಂದಾದ್ರೆ ಎಷ್ಟು ಕುಟುಂಬಗಳು ಬೀದಿಗೆ ಬೀಳ್ತವೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಇರುವಂತಹ ಆಟೋ ಡ್ರೈವರ್ಸ್ ಅವರ ಕುಟುಂಬ ಆಟೋ ಓಡಿಸ್ಲಿಲ್ಲ ಅಂದರೆ ಬೀದಿಗೆ ಬರುತ್ತೆ. ಈಗ ಗ್ಯಾಸ್ ಸಿಗದೆ ಆಟೋಗಳು ಮನೆಯಲ್ಲಿಯೇ ಇದೆ. ಮತ್ತೊಂದು ಕಡೆ ಪೆಟ್ರೋಲ್ ಬಂಕಲ್ಲಿ ಸಾಲಾಗಿ ನಿಲ್ಲಿಸಿ ಹೋಗ್ತಾ ಇದ್ದಾರೆ, ಯಾಕೆಂದರೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ. ರಾಜ್ಯಾದ್ಯಂತ ಹೆಚ್ಚಾಗ್ತಾ ಇದೆ ಗ್ಯಾಸ್ ಗೋಳಾಟ. ಗ್ಯಾಸ್ ಸಿಗದೆ ನೂರಾರು ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಆಟೋ ಚಾಲಕರ ಗೋಳೆ ಕೇಳೋರಿಲ್ಲ, ಗ್ಯಾಸ್ಗಾಗಿ ಪರದಾಡ್ತಾ ಇದ್ದಾರೆ ನೂರಾರು ಆಟೋ ಚಾಲಕರು. ಆಟೋ ಗ್ಯಾಸ್ ಸಿಗದೆ ಇರೋದಕ್ಕೆ ರಸ್ತೆ ತಡೆ ನಡೆಸಿ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯೂ ಜೇವರ್ಗಿ ರಸ್ತೆಯಲ್ಲಿರುವಂತಹ ಸೂಪರ್ ಗ್ಯಾಸ್ ಬಂಕ್ ಬಳಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕೇಂದ್ರ ಬಸ್ ನಿಲ್ದಾಣದ ಮುಖ್ಯ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಾಫಿಕ್ ಜಾಮ್ ಆಗಿದೆ, ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಇದೀಗ ನೇರವಾಗಿ ಆಟೋ ಚಾಲಕರ ಮೇಲೆ ಬಿದ್ದಿರುವಂತದ್ದು. ಏನು ಆಟೋ ಗ್ಯಾಸ್ ಸಿಗದ ಹಿನ್ನೆಲೆ ಆಟೋ ಪ್ರಯಾಣಿಕರು ಹಾಗೂ ಚಾಲಕರು ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುತ್ತಿರುವಂತದ್ದು. ಇದರಿಂದ ಆಕ್ರೋಶಗೊಂಡಂತ ಆಟೋ ಚಾಲಕರು ನಮಗೆ ಗ್ಯಾಸ್ ಬೇಕು ಎನ್ನುವಂತ ನಿಟ್ಟಿನಲ್ಲಿ ಹೋರಾಟಕ್ಕೆ ಮುಂದಾಗಿರುವಂತದ್ದು. ಏನು ಕಲಬುರಗಿ ನಗರದ ಗೋ ಗ್ಯಾಸ್ ಬಂಕ್ ನ ಎದುರುಗಡೆ ಇರುವಂತಹ ಸಿಟಿ ಬಸ್ ಸ್ಟ್ಯಾಂಡ್ ಹಾಗೂ ಕೇಂದ್ರ ಬಸ್ ಸ್ಟ್ಯಾಂಡ್ ಮುಖ್ಯ ರಸ್ತೆಯನ್ನ ಬಂದ್ ಮಾಡುವ ಮೂಲಕ ಹೋರಾಟಕ್ಕೆ ಆಟೋ ಚಾಲಕರು ಮುಂದಾಗಿರಬಹುದು. ನೀವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಏನಂದ್ರೆ ಮುಖ್ಯ ರಸ್ತೆಯಲ್ಲಿ ಕುಳಿತುಕೊಂಡು ಹೋರಾಟ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಹೋರಾಟವನ್ನ ನಡೆಸುತ್ತಿರುವಂತದ್ದು. ಹೀಗಾಗಿ ಆಟೋ ಚಾಲಕರ ಹೋರಾಟದಲ್ಲಿ ಕೆಲ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿ ಸಾಕಷ್ಟು ಸಮಸ್ಯೆಗಳನ್ನ ಪ್ರಯಾಣಿಕರು ಕೂಡ ಎದುರಿಸಿರುವಂತದ್ದು. ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಆಟೋ ಚಾಲಕರಿದ್ದಾರೆ. ಅವರ ಸಮಸ್ಯೆಗಳನ್ನ ಎದುರಿಸಿದ್ದಾರೆ ಅನ್ನೋ ಕುರಿತು ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ? ಸಮಸ್ಯೆ ಏನ್ ಗ್ಯಾಸಿನ ಸಮಸ್ಯೆ ಅದಾರಿ. 2 ದಿನ ಗಾಡಿ ನಡೆಯಂಗಿಲ್ಲ. ಅವ್ರು ಹಾಕ್ಲಿಕ್ಕೆ 300 ರೂಪಾಯಿ ಗ್ಯಾಸ್ ಹಾಕ್ಲಾಕತ್ತಾರ. 300 ರೂಪಾಯಿ ಗ್ಯಾಸ್ದಾಗ ನಮ್ ಗಾಡಿನೂ ಬಾಳ ಆದ್ರೂ 50 ಕಿಲೋಮೀಟರ್ ಓಡಲ್ರಿ. 50 ಕಿಲೋಮೀಟರ್ ಓಡಲಿಲ್ಲ ಅಂದ್ರೆ ರೊಕ್ಕ ಬರ್ತಿ ಆಗಲ್ಲ. ಇಲ್ಲಿಂದ ತುಂಬ್ಕೊಂಡು ಹೋಗ್ಬೇಕು, ಅಲ್ಲಿಂದ ಖಾಲಿ ಬರ್ಬೇಕು. ರೊಕ್ಕ ಆಗಲ್ಲ, ಏನಿಲ್ಲ, ದಂಡ ಇಲ್ಲ, ಮಣ್ಣಿಲ್ಲ. ಇವ್ರು ರೇಟ್ ಬಳದ್ರು ಎಲ್ಲಿಂದ ಬದುಕು ಹೇಳ್ರಿ. ನಾವು ಬಡ್ರು ಮಂದಿ ಇದ್ದವ್ರ ನಿಂತಾರ. ಏನ್ ಮಾಡ್ಬೇಕು, ಯಾರು ಏನ್ ಬರ್ಲಿ ಏನು ಇಲ್ರಿ. ಏನ್ ಮಾಡಿ ಬದುಕ್ಬೇಕು ಹೇಳ್ರಿ. ನಾವು ಇಲ್ಲಿ ಯಲ್ಲಂಪರ್ ಪಾಟೀಲ್ MLA ಬಂದ್ ಕೇಳಲಾಗ್ಯಾರ. ಕನೀಶ್ ಫಾತಿಮಾ ಮೇಡಮ್ ಬಂದ್ ಕೇಳಲಾಗ್ಯಾರ. DC ಮೇಡಮ್ ಪಂಪ್ನವ್ರಿಗೆ ಬಂದ್ ಕೇಳಲಾಗ್ಯಾರ. ಪೊಲೀಸ್ ಅವ್ರನ್ನು ಬಂದ್ ಕೇಳಲಾಗ್ಯಾರ. ಏನ್ ಮಾಡ್ಬೇಕು ಹೇಳ್ರಿ. ದಯವಿಟ್ಟು ಹೇಳ್ತೀನಿ, ಎಲ್ಲರೂ ಬಂದ್ ಕೇಳಿ ನಮ್ ಸಮಸ್ಯೆ ಹಲ್ ಮಾಡ್ರಿ. ಗ್ಯಾಸ್ ಕೇಳಿದ್ರೆ ಏನ್ ಹೇಳ್ತಾರೆ, ಎಷ್ಟು ಬಂದ ಚಾಲು ಈಗ ನಿನ್ನ 2 ಬಂದ್ ಮಾಡ್ಯಾನ ನೋಡ್ರಿ. ನಿನ್ 2 ಗಾಡಿ ಬಂದದ. ಮಾಲಕ್ ಅಂತ ನಾ 2 ತನ ನಡ್ತಿದಲ್ಲಪ್ಪ, ಅದು ಕಲೆಕ್ಷನ್ ಕೊಡ್ಬೇಕು ನನಗಂತ ನಾ ಮಾಲಕ್. ಎಲ್ಲಿಂದ ತಂದ್ ಕೊಡಂದ್ರಿ? 2 ತನ ನಡೆದ ಗಾಡಿ 250 ರೂಪಾಯಿ ಕಲೆಕ್ಷನ್ ಅದ ರೀ. ಈಗ ಏನ್ ಸಮಸ್ಯೆ ಆಗ್ತದೆ? ಸಮಸ್ಯೆ ಅಂದ್ರೆ ಗ್ಯಾಸ್ ಸಿಗಲ್ಲ. ಸಮಸ್ಯೆ ಅಂದ್ರೆ ಗ್ಯಾಸ್ ಕೊಟ್ರೆ ಬಂದಿ ನಡೀತದ, ಎಲ್ಲ ದಂಡ ನಡೀತದ, ಎಲ್ಲ ಪಬ್ಲಿಕ್ ಸೇವಾ ಆಗ್ತದ್ರಿ, ಎಲ್ಲ ಆಗ್ತದ. ಏನು ಚಾರ್ಜಿಂಗ್ ಗಾಡಿ ಅವ್ರು ಹೊಳ್ಳಿರ್ತಾರ. CNG ಗಾಡಿ ನಾವು LPG ಗಾಡಿದವ್ರು ಇಲ್ಲೇ ಕೂತ್ಬಿಟ್ಟಿವ್. 2 ದಿನ ಆಯ್ತು. ಊಟ ಎಲ್ಲ ನಾಷ್ಟ ಎಲ್ಲ ಏನೋ ಇಲ್ಲೇ ಇದ್ದವ್ರೆ. ಕೈ ಜೋಡ್ತಾ ಇರ್ತಾರ ನಾವು. ಬಂದ್ ಏನೋ ಮಾಡ್ಕೊಟ್ರಿ. ಇದಿಷ್ಟು ಆಟೋ ಚಾಲಕರ ಆಗ್ರಹವಾಗಿರುವಂತದ್ದು. ಕಳೆದ 4-5 ದಿನದಿಂದ ಗ್ಯಾಸ್ ಬಂಕ್ಗಳು ಬಂದಾಗಿದ್ರೆ ನಾವು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತೇವೆ. ಹೀಗಾಗಿ ಜಿಲ್ಲಾಡಳಿತ ಹಾಗೂ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆಯನ್ನ ಆಲಿಸಬೇಕು ಹಾಗೂ ನಮಗೆ ಗ್ಯಾಸ್ ಅನ್ನ ಒದಗಿಸಬೇಕು. ಇಲ್ಲಂದ್ರೆ ನಾವು ಕುಟುಂಬ ನಿರ್ವಹಣೆಗೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಅನ್ನುವಂತ ಹಾಲನ್ನ ಅವ್ರು ತೋಡ್ಕೊಳ್ತಿದ್ದಾರೆ. ಶ್ರೀಕಾಂತ್ ರಾವ್, ಗೈಂಟ್ ನ್ಯೂಸ್, ಕಲಬುರಗಿ.